ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಬಂದ್ಬಿಟ್ಟು ಬಿಗಿನರ್ಸ್ಗೋಸ್ಕರ. ಈ ಮಿಷಿನ್ ಯಾವ್ದು ತೊಗೋಬೇಕು ಅಂತ ಕನ್ಫ್ಯೂಸಲ್ಲಿರುತ್ತೆ. ಈಗ ಟೈಲರಿಂಗ್ ಸ್ಟಾರ್ಟ್ ಮಾಡಿ ಮಿಷಿನ್ ತೊಗೋಬೇಕು, ಯಾವ್ದು ತೊಗೊಳ್ಳೋಣ ಅಂತ ಕನ್ಫ್ಯೂಸಲ್ಲಿರೋರಿಗೆ ಈ ವಿಡಿಯೋ. ಯಾವುದಪ್ಪ ಮಿಷಿನು ಅಂದರೆ, ನಿಮಗೆ ಟೈಲರಿಂಗ್ ಅಂದರೆ ಸ್ಟಿಚಿಂಗ್ ಮಾಡ್ಬೋದು, ಜಿಗ್ಜಾಗ್ ಮಾಡ್ಬೋದು, ಓವರ್ಲಾಕ್ ಮಾಡ್ಬೋದು. ಈಗಂತೂ ನೀವು ಸ್ಟಿಚಿಂಗ್ ಸ್ವಲ್ಪ ಕಲಿತಿದ್ದೀರಾ ಅಂದರೆ ಜಿಗ್ಜಾಗು ಫಾಲ್ಸ್ ಅಂತೂ ಬಂದೇ ಬರುತ್ತೆ. ಓಕೆನಾ? ಆವಾಗ ನೀವು ಜಿಗ್ಜಾಗು ಫಾಲ್ಸ್ ಮಾಡೋದಕ್ಕೆ ಇನ್ನೊಬ್ರ ಹತ್ರ ಕೊಡಬೇಕಾಗುತ್ತೆ. ಅದ್ರ ಬದಲು ಈ ಥರ ಮಿಷಿನ್ ತೊಗೊಂಬಿಡಿ. ಆವಾಗ ನೀವೇ ಸ್ಟಿಚಿಂಗ್ ಮಾಡ್ಬೋದು, ಜಿಗ್ಜಾಗ್ ಮಾಡ್ಬೋದು, ಓವರ್ಲಾಕು ಮಾಡ್ಬೋದು. ಓಕೆನಾ? ಅಂದರೆ ನೀವು ಈಗ ಕಲಿತಾ ಇದ್ದೀರಾ ಅಂದರೆ ಈ ಮಿಷಿನಿಂದ ತುಂಬಾ ಬೆನಿಫಿಟ್ ಇದೆ. ಹೇಳ್ದಂಗೆ ಇವಾಗ ಅಕಸ್ಮಾತ್ ಅಯ್ಯಪ್ಪ ಈ ಮಿಷಿನ್ ತೊಗೊಂಬಿಟ್ಟು ಮತ್ತೆ ನಮಗೆ ಬೇರೆ ಮಿಷಿನ್ ತೊಗೋಬೇಕು ಅಂದಾಗ ಏನಪ್ಪ ಮಾಡೋದು ಅಂತ ಚಿಂತೆ ಮಾಡಬೇಡಿ. ಆ ಟೈಮಲ್ಲಿ ನೀವು ಈ ಮಿಷಿನ್ನ ಜಿಗ್ಜಾಗ್ ಓವರ್ಲಾಕ್ಗೆ ಇಟ್ಕೊಂಬಿಡಿ. ಸ್ಟಿಚಿಂಗ್ಗೆ ಅಂತ ಬೇರೆ ಮಿಷಿನ್ ತೊಗೊಳ್ಳಿ. ಅವಾಗ ಏನಾಗುತ್ತೆ, ನಿಮ್ಗೆ ಈ ಮಿಷಿನ್ ವೇಸ್ಟು ಆಗೋಲ್ಲ. ಆರಾಮಾಗಿ ಇದನ್ನ ಸಪ್ರೇಟಾಗಿ ಜಿಗ್ಜಾಗ್ ಓವರ್ಲಾಕ್ ಇಟ್ಕೊಂಡ್ಬಿಡ್ಬೋದು. ಆಗ ಇನ್ನೊಂದು ಮಿಷಿನ್ ತೊಗೊಂಡು ಯೂಸ್ ಮಾಡ್ಕೋಬೋದು. ನಿಮಗೆ ಕಸ್ಟಮರ್ ಜಾಸ್ತಿ ಬರ್ತಾ ಇದ್ದಾರೆ, ಸ್ಟಿಚಿಂಗ್ ಜಾಸ್ತಿ ಬರ್ತಾ ಇದೆ, ಈ ಮಿಷಿನ್ ಅಷ್ಟು ಜಾಸ್ತಿ ಸ್ಟಿಚ್ ಮಾಡೋಕ್ಕಾಗಲ್ಲ ಅಂದಾಗ ಆ ಥರ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಿನ ಅಷ್ಟು ಬಟ್ಟೆಗಳು ಬರೋಲ್ಲ. ಅವಾಗ ಬಂದದನ್ನ ಇದಕ್ಕೇನು ಆಮೇಲೆ ಏನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಬರೀ ಫೂಟು. ಇವಾಗ ಒಬ್ಬೊಬ್ಬರು ಒಂದೇ ಟೇಬಲ್ಗೆ 2 ಮಿಷಿನ್ ತೊಗೊಂಡಿರ್ತಾರೆ. ಆ ಥರ ಏನಿಲ್ಲ, ಒಂದೇ ಮಿಷಿನಲ್ಲೇ ನೀವೆಲ್ಲನೂ ಸ್ಟಿಚ್ ಮಾಡ್ಕೋಬೋದು. ಓಕೆನಾ? ಈ ಮಿಷಿನ್ ಬಂದ್ಬಿಟ್ಟು ಉಷಾ ಮಿಷಿನು. ಇದರಲ್ಲಿ ಆರಾಮಾಗಿ ನೀವು ಹೇಳ್ದಂಗೆ ಜಿಗ್ಜಾಗು ಓವರ್ಲಾಕು ಎಲ್ಲ ಸ್ಟಿಚ್ ಮಾಡ್ಕೋಬೋದು. ನೋಡಿ, ಇದು ಬಂದ್ಬಿಟ್ಟು ಸ್ಟಿಚ್ ಮಾಡಿ ಓವರ್ಲಾಕ್ ಮಾಡುವಂಥದ್ದು. ಇನ್ನೊಂದು ಫ್ರೂಟ್ ಬಂದ್ಬಿಟ್ಟು ಜಿಗ್ಜಾಗ್ ಮಾಡುವಂಥದ್ದು. ಓಕೆನಾ? ಈ ಥರ 2 ಫ್ರೂಟ್ ಬರುತ್ತೆ. ಇದನ್ನು ನೀವು ಈ ನಟ್ಟು ಬೋಟು ಏನೂ ಇಲ್ಲ, ಸುಮ್ಮನೆ ಹಂಗೆ ಅಟ್ಯಾಚ್ ಮಾಡ್ಕೊಳ್ಳುವಂಥದ್ದು. ಆಟೋಮೆಟಿಕ್ಕಾಗಿ ಅಟ್ಯಾಚ್ ಆಗುತ್ತೆ. ಆ ಥರ ನಟ್ಟಿಲ್ದೇ ಅಟ್ಯಾಚ್ ಮಾಡುವಂಥ ಆಟೋಮೆಟಿಕ್ ಇದು. ಮತ್ತು ಇದ್ರದ್ದು ನಟ್ಟದು ಬರುತ್ತೆ. ಅದನ್ನು ಬೇಕಾದರೆ ತೊಗೊಂಡು ಹಾಕೋಬೋದು. ಕಳೆದೋಯ್ತು ಅಂದರೆ, ನಾನೊಂದ್ಸಲ ಇದು ಮಿಸ್ ಆಗಿಬಿಟ್ಟು ಅರ್ಜೆಂಟ್ ಜಿಗ್ಜಾಗ್ ಮಾಡಬೇಕಿತ್ತು, ಅವಾಗ ತರಿಸಿದ್ದೆ. ಅವಾಗ ನಟ್ಟಿರೋ ಸಿಕ್ಕಿತ್ತು. ಅದು ನಾನು ಇವಾಗ ಯೂಸ್ ಮಾಡ್ತಾ ಇಲ್ಲ. ಮಾಮೂಲಿ ಇದಿದೆ, ಆದಮೇಲೆ ಸಿಕ್ಕುತ್ತಲ್ಲ ಅಂದ್ಬಿಟ್ಟು ಇವಾಗ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಓಕೆನಾ? ಆ ರೀತಿ ಯೂಸ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ. ಬಿಗಿನರ್ಸ್ಗಂತೂ ಸುಮ್ಮನೆ 2 ಮಿಷಿನ್ ತೊಗೊಂಡು, ಇವಾಗ 2 ಅಂದರೆ 3 ಮಿಷಿನೇ ಇಟ್ಕೋಬೇಕಾಗುತ್ತೆ. ಜಿಗ್ಜಾಗ್ ಒಂದು, ಸ್ಟಿಚಿಂಗ್ ಒಂದು, ಓವರ್ಲಾಕ್ ಒಂದು. ಎಲ್ಲಿ ತರ್ತೀರ ಅಷ್ಟೊಂದು ದುಡ್ಡು ತಂದು ಅಷ್ಟೊಂದು? ಆಮೇಲೆ ಸ್ಟಾರ್ಟಿಂಗ್ ಕಲಿಯೋರ್ಗೆ ಅದೆಲ್ಲ ಅವಶ್ಯಕತೆನೇ ಇರಲ್ಲ. ಹಂಗಾಗಿ ನೀವು ಚೆನ್ನಾಗೇ ಇಂಪ್ರೂವ್ ಆದಮೇಲೆ ಬೇಕಾದರೆ ದೊಡ್ಡ ಮಿಷಿನ್ ತೊಗೊಳ್ಳಿ. ಅಲ್ಲಿವರೆಗೂ ಈ ಮಿಷಿನಲ್ಲಿ ಇಂಪ್ರೂವ್ ಮಾಡ್ಕೋಬೋದು. ನೀವು ಸ್ಟಿಚಿಂಗೂ ಮಾಡ್ಬೋದು. ಇದು ನಮ್ಮ ಮಿಷಿನ್ ಬಂದ್ಬಿಟ್ಟು ತುಂಬ ಒಂದು 12-15 ವರ್ಷನೇ ಆಗ್ಬಿಟ್ಟೈತೆ. ಹಂಗಾಗಿ ಇದನ್ನು ನಾನು ಒಂದು ಸ್ವಲ್ಪ ದಿನದಲ್ಲಿ ಹೊಲ್ದಿದ್ದೀನಿ. ಆದರೆ ಈಗ ಅಷ್ಟು ಹೊಲೆಯಲ್ಲ. ಬರೀ ಜಿಗ್ಜಾಗು ಓವರ್ಲಾಕ್ ಬಿಟ್ಟರೆ ಇನ್ನೇನು ಮಾಡಲ್ಲ. ಹಂಗಾಗಿ ಸ್ವಲ್ಪ ಹಳೇದಾಗಿದೆ, 15 ವರ್ಷ ಆಗಿದೆ. ಓಕೆನಾ? ನೋಡಿ, ಇದರಲ್ಲಿ ABCD ಅಂತ ಇದೆ. ಎ ಬಂದ್ಬಿಟ್ಟು ಮಧ್ಯದಲ್ಲಿ ಸ್ಟಿಚಿಂಗ್ ಬರುತ್ತೆ, ಬಿ ಬಂದ್ಬಿಟ್ಟು ಒಂದು ಸೈಡ್ ಬರುತ್ತೆ, ಎಡಗಡೆ ಬರುತ್ತೆ, ಡಿ ಬಂದ್ಬಿಟ್ಟು ಬಲಗಡೆ ಬರುತ್ತೆ. ಈ ಸಿ ಬಂದ್ಬಿಟ್ಟು 3 ಥರ ಸ್ಟೆಪ್ ಬೈ ಸ್ಟೆಪ್ ಆಗಿ, ಒಂದು ಚಿಕ್ಕದು, ದೊಡ್ಡದು, ಅದಕ್ಕಿಂತ ದೊಡ್ಡದು, ಆ ಥರ ಬರುತ್ತೆ. ಇಲ್ಲಿ ಮಾರ್ಕ್ ಕೊಟ್ಟಿದ್ದಾರಲ್ಲ ಆ ಥರ. ಅದನ್ನು ಈ ಕಡೆ ಇದೆ, ನಾವು ಅಲ್ಲಲ್ಲಿಗೆ ನಿಲ್ಲಿಸ್ಕೋಬೋದು. ABCD ಅಂತಿದೆ, ಅಲ್ಲಿ ನಿಲ್ಲಿಸ್ಕೋಬೋದು. ಈ ನಂಬರ್ 1 2 3 4 ಅಂತಿದೆಯಲ್ಲ, ಇದು ಬಂದ್ಬಿಟ್ಟು ನಾವು ಲೈನು ಅಂದರೆ ದೊಡ್ಡದು ಚಿಕ್ಕದು ಮಾಡ್ಕೊಳ್ಳುವಂಥದ್ದು. ನೋಡಿ, ಇಲ್ಲಿ ಬಂದ್ಬಿಟ್ಟು ನಾನು ತೋರಿಸಿದ್ನಲ್ಲ ಅದು ABCD. ಇದಕ್ಕೆ ನಿಲ್ಲಿಸ್ಕೊಂಡ್ರೆ ನಮಗೆ ಅಲ್ಲಿ ನಾನು ಸಿಗೆ ಬಿಟ್ಟರೆ ಇನ್ನು ಎಲ್ಲಕ್ಕೂ ನಿಲ್ಲಿಸಲ್ಲ. ಯಾಕೆಂದರೆ ನಾನು ಓವರ್ಲಾಕ್ ಬಿಟ್ಟರೆ ಇನ್ನೇನು ಮಾಡೋದಿಲ್ಲ. ಹಂಗಾಗಿ ನಾನು ಸಿನಲ್ಲೇ ಇರುತ್ತೆ ಅದು. ಓಕೆನಾ? ಇನ್ನು ಅದ್ರ ಪಕ್ಕದಲ್ಲಿ ಇನ್ನು ನಂಬರ್ ತೋರಿಸ್ತಲ್ಲ, ಅದು ಬಂದುಬಿಟ್ಟು ಇದು ಸ್ಟಿಚಿಂಗ್ದು ದೊಡ್ಡದು ಚಿಕ್ಕದು ಮಾಡ್ಕೊಳ್ಳುವಂಥದ್ದು. ಇದು ಆ್ಯಕ್ಚುಲಿ ನಮ್ಮದು ದೊಡ್ಡದೇ ಆಗ್ತಾಯಿಲ್ಲ, ಚಿಕ್ಕದು ಆಗ್ತಾಯಿಲ್ಲ. ನಾನು ಆಲ್ರೆಡಿ ಟ್ರೈ ಮಾಡಿದೆ. ಅದು ಒಂದೇ ಇದಕ್ಕೆ ನಿಲ್ಲಿಸ್ಬಿಟ್ಟಿದ್ದೀವಲ್ಲ, ಆಟೋಮೆಟಿಕ್ಕಾಗಿ ಸ್ಟಕ್ ಆಗಿಬಿಟ್ಟಿದೆ. ಹಂಗಾಗಿ ಇವಾಗ ನೀವು ಒಲೆಯವರಾದರೆ ಅದಕ್ಕೆ ಇದಕ್ಕೆ ನಿಲ್ಲಿಸ್ಕೊಂಡು ಸ್ಟಿಚ್ ಮಾಡಿದ್ರೆ ಆಗುತ್ತೆ. ನಾವು ಒಂದೇ ಇದರಲ್ಲಿ ಮಾಡೋದ್ರಿಂದ ಅದು ಒಂದೇ ಥರ ಸ್ಟಕ್ ಆಗಿದೆ. ನೀವಾಗ ಹೊಸ ಮಿಷಿನ್ ತಗೋತೀನಿ ಅಂದಾಗ ಅವ್ರ ಹತ್ರ ಕೇಳ್ಕೋಬೇಕು, ನಾವು ಸ್ಟಿಚಿಂಗ್ ಎಲ್ಲ ಮಾಡಬೇಕು, ನೀಟಾಗಿ ಸ್ಟಿಚಿಂಗ್ ಎಲ್ಲ ಬರೋ ಥರ ಅಂತಂದರೆ ಅವರು ಎಲ್ಲ ನೀಟಾಗಿ ಅದು ಆಲ್ರೆಡಿ ಹೊಸ ಮಿಷಿನಲ್ಲಿ ಚೆನ್ನಾಗಿರುತ್ತೆ. ಇದು ನಮ್ಮದು ಸ್ವಲ್ಪ ಹಳೇದಾಗಿರೋದ್ರಿಂದ ಆ ಥರ ಇದೆ. ಓಕೆನಾ? ಹಾಗಾಗಿ ನೀವು ಸ್ಟಿಚಿಂಗು ರನ್ ಮಾಡಬೇಕು, ಓವರ್ಲಾಕ್ ಮಾಡಬೇಕು, ಜಿಗ್ಜಾಗ್ ಮಾಡಬೇಕು, ಎಲ್ಲ ಮಾಡ್ತಾ ಇದ್ದಾಗ ಮಿಷಿನು ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಓಕೆನಾ? ನೋಡಿ, ಈ ಥರ ಫಸ್ಟು ಟೆನ್ಷನ್ಗೆ ಈ ಥರ ಅದನ್ನ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಹಿಂದೆ ಈ ಥರ ಕಡ್ಡಿ ಥರ ಇರುತ್ತೆ, ಅದನ್ನ ಈ ಥರ ಸುಮ್ಮನೆ ಪ್ರೆಸ್ ಮಾಡೋದು. ಓಕೆನಾ? ಆಮೇಲೆ ಟೆನ್ಷನ್ ಎತ್ತಕ್ಕೆ ಒಂದು ಆ ಕಡೆ ಇರುತ್ತೆ. ಆ ಟೆನ್ಷನ್ ಎತ್ತಿಬಿಟ್ಟು ಇದಿರುತ್ತಲ್ಲ, ಇದನ್ನು ಪ್ರೆಸ್ ಮಾಡೋದು ಅಷ್ಟೇ. ಅದು ನೋಡಿ ಈ ಥರ. ಆಮೇಲೆ ಸೂಜಿ ಹೋಗುತ್ತಲ್ಲ, ಅಲ್ಲಿ ಹೋಲ್ ಕರೆಕ್ಟಾಗಿ ಇಟ್ಕೋಬೇಕು ನೀವು. ಮೇನು ಅಲ್ಲಿ ಕರೆಕ್ಟಾಗಿ ಇಟ್ಕೊಂಡ್ರೆ ಆಟೋಮೆಟಿಕ್ಕಾಗಿ ನೀವು ಮೇಲೆತ್ತಿ ಕೆಳಗೆ ಬಿಟ್ಟರೆ ಅಟ್ಯಾಚ್ ಆಗುತ್ತೆ. ನೋಡಿ, ಇದ್ರ ಮೇಲೆ ಕಡ್ಡಿ ಇದೆಯಲ್ಲ, ಕಡ್ಡಿನ ಸುಮ್ಮನೆ ಹಿಂಗೆ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಈ ಕಡೆ ಬಂದ್ಬಿಟ್ಟು ನಾವು ಟೆನ್ಷನ್ ಎತ್ತದಿರುತ್ತೆ, ಅದನ್ನು ಇಟ್ಕೊಂಡು ಎರಡನ್ನೂ ಇಟ್ಕೋಬೇಕು ಒಟ್ಟಿಗೆ. ಒಂದನ್ನಲ್ಲ, ಎರಡನ್ನೂ. ಅದನ್ನು ಇಟ್ಕೋಬೇಕು, ಇದನ್ನು ಇಟ್ಕೊಂಡು ಎರಡನ್ನೂ ಹಿಂಗೆ ಎತ್ತಿಬಿಟ್ಟು ಮೇಲ್ಗಡೆಯಿಂದ ಕೆಳಗಡೆಗೆ ಬಿಟ್ಟರೆ ಅಟ್ಯಾಚ್ ಆಗುತ್ತೆ ಅದು. ಆವಾಗೇನಾಗುತ್ತೆ, ಆ ಪ್ರೆಸ್ಗೆ ಹೋಗಿ ಅಟ್ಯಾಚ್ ಆಗುತ್ತೆ. ಓಕೆನಾ? ಓಪನ್ ಆಗೋಲ್ಲ ಅದು.
ಅದೊಂದು ಕರೆಕ್ಟಾಗಿ ನೋಡ್ರಿ. ನೀವು ಮಿಷಿನ್ ತೊಗೊಂಡ್ರೆ ಅವರೇ ಹೇಳ್ಕೊಡ್ತಾರೆ, ತೊಂದರೆ ಏನಿಲ್ಲ. ಯಾವ ರೀತಿ ಹಾಕೋದು, ಯಾವ ರೀತಿ ತೆಗಿಯೋದು ಅದನ್ನು ಅದೆಲ್ಲನೂ ಅವರೇ ಎಕ್ಸ್ಪ್ಲೈನ್ ಮಾಡಿ ಹೇಳ್ಕೊಡ್ತಾರೆ. ಓಕೆನಾ. ಅಷ್ಟೇನು ಕಷ್ಟ ಏನಿರಲ್ಲ. ಅವ್ರು 1-2 ಸಲ ಅಲ್ಲೇ ಮಾಡಿಸ್ತಾರೆ ನಮ್ಮ ಕೈಲೇ. ಅವಾಗ ನಾವು ಮಾಡಿದಾಗ ಒಂದು ಐಡಿಯಾ ಬರುತ್ತೆ. ಓಕೆನಾ. ಈ ರೀತಿ ನೋಡಿ, ಅದನ್ನು ಸುಮ್ಮನೆ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ಆಮೇಲೆ ಟೆನ್ಷನ್ ಎತ್ತಿಬಿಟ್ಟು ಅದನ್ನ ಪ್ರೆಸ್ ಮಾಡಿ ಲಾಕ್ ಮಾಡಿದ್ರೆ ಲಾಕ್ ಆಗುತ್ತೆ. ಓಕೆನಾ. ಅಷ್ಟೇ ಇದು. ಆಮೇಲೆ ಅದು ನೀವು ಕರೆಕ್ಟಾಗಿ ಕೂತಿಲ್ಲ ಅಂದರೆ ಲಾಕ್ ಆಗಲ್ಲ, ಅದು ಕರೆಕ್ಟಾಗಿ ಕೂರಲ್ಲ, ಅದು ಅಟ್ಯಾಚ್ ಆಗಲ್ಲ. ಅದೊಂದು ನೆನ್ಪಿಟ್ಕೊಳ್ಳಿ. ಇವಾಗ ಹೇಗೆ ಕೂರಿಸಿದ್ರು ಅಟ್ಯಾಚ್ ಆಗಲ್ಲ, ಅದು ಕರೆಕ್ಟಾಗಿ ನಮ್ಮ ಹೋಲ್ ಕರೆಕ್ಟಾಗಿ ಇಟ್ಟರೆ ಅದು ಲಾಕ್ ಆಗೋದು. ಓಕೆನಾ. ಈ ರೀತಿ ಬಿಗಿನರ್ಸ್ಗೆ ತುಂಬಾ ಬ್ಯೂಟಿಫುಲ್ಲಾಗಿರೋ ಮಿಷಿನ್ ಇದು. ನಾನು ಹೇಳ್ದಂಗೆ ಈಗ ಕಲಿತಾ ಇರೋರ್ಗಂತೂ ತುಂಬಾ ಯೂಸ್ಫುಲ್ ಆಗುತ್ತೆ. ನೀವು ಆರಾಮಾಗಿ ತೊಗೋಬೋದು ಈ ಮಿಷಿನ್ನ. ನೀವು ಮಾಮೂಲಿ ಒಂದು ಮಿಷಿನ್ ತೊಗೊಂಬಿಟ್ಟು ಇವಾಗ ಜಿಗ್ಜಾಗ್ ಅಂತೂ ಪ್ರತಿಯೊಬ್ಬರು ಕೇಳ್ತಾರೆ. ಹಾಗಾಗಿ ನೀವು ಜಿಗ್ಜಾಗ್ಗೋಸ್ಕರನಾದರೂ ಈ ಮಿಷಿನ್ ತೊಗೊಂಡ್ರೆ ಸ್ಟಿಚಿಂಗು ಮಾಡ್ಬೋದು, ಓರ್ಲಕ್ಕೂ ಮಾಡ್ಬೋದು, ಜೊತೆಗೆ ಜಿಗ್ಜಾಗ್ ಅಂತೂ ಮಾಡಲೇಬೋದು. ಹಂಗಾಗಿ ಫಾಲ್ಗಳು ಇಸ್ಕೊಂಡು ನೋಡಿ ಈ ರೀತಿ ಜಿಗ್ಜಾಗ್ನ ನೀಟಾಗಿ ಇದು ಬಂದ್ಬಿಟ್ಟು ಟೆನ್ಷನು ಸ್ವಲ್ಪ ನಮ್ಮದು ಪ್ರಾಬ್ಲಮ್ ಆಗಿದೆ. ಅದನ್ನು ಹಿಂಗೆ ಎತ್ತಿದ್ರೆ ಮುಂದೆ ಬಟ್ಟೆ ಮೂವ್ ಆಗಲ್ಲ. ಅದು ಆಲ್ರೆಡಿ ರೆಡಿ ಮಾಡಿಸ್ದೆ ನಾನು. ಆದ್ರೂ ಒಂದೇ ಒಂದಿನ ಸ್ಟಿಚ್ ಮಾಡಿದ್ದು, ಮತ್ತೆ ಅದೇನೋ ಸ್ಪ್ರಿಂಗ್ ಏನೋ ಬಿಚ್ಕೊಂಡ್ಬಿಟ್ಟಿದೆ. ಹಂಗಾಗಿ ಅದು ಬಟ್ಟೆ ಅದೇ ಮೂವ್ ಆಗುತ್ತೆ ಮಾಮೂಲಿ ಮಿಷಿನ್ ಥರ. ಆದರೆ ಇದು ಆಗ್ತಾಯಿಲ್ಲ. ಏನಕ್ಕಪ್ಪ ಅಂದರೆ ಆ ಸ್ಪ್ರಿಂಗ್ ಏನೋ ಬಿಚ್ಕೊಂಡಿದೆ. ಮತ್ತೆ ಯಾರು ಅಂಗಡಿಗೆಲ್ಲ ಎತ್ಕೊಂಡು ಹೋಗೋರು ಅಂದ್ಬಿಟ್ಟು ನಾನು ಹೋಗಿಲ್ಲ. ಹಂಗೆ ಅಂದರೆ ಸ್ಟಿಚಿಂಗ್ ಎಲ್ಲ ನೀಟಾಗಿ ಬರ್ತಾಯಿದೆ. ಒಂಚೂರು ಬಟ್ಟೆನ ಎಳಿಬೇಕು ಅಷ್ಟೇ, ಇನ್ನೇನು ತೊಂದರೆ ಇಲ್ಲ. ಅದು ಮುಂದೆ ಮೂವ್ ಆಗೋದು ಸ್ಪ್ರಿಂಗ್ ಏನೋ ಬಿಚ್ಕೊಂಡಿದೆ. ಓಕೆನಾ. ನೋಡಿ ಈ ರೀತಿ ಬರುತ್ತೆ ಜಿಗ್ಜಾಗು. ಈ ರೀತಿ ನಾನೊಂದು ವೇಸ್ಟ್ ಬಟ್ಟೆಲಿ ಮಾಡಿ ತೋರಿಸಿರೋದು. ಅದರಲ್ಲಿ ನೀವು ಚಿಕ್ಕದು ದೊಡ್ಡದು ಸ್ಟಿಚಿಂಗ್ನ ದೊಡ್ಡದು ಚಿಕ್ಕದು ಮಾಡ್ಕೋಬೋದು. ಓಕೆನಾ. ನಾನು ತೋರಿಸಿದ್ನಲ್ಲ ಸಿಯಲ್ಲಿ ಚಿಕ್ಕದು, ಅದಕ್ಕಿಂತ ಸ್ವಲ್ಪ ದೊಡ್ಡದು, ಅದಕ್ಕಿಂತ ಸ್ವಲ್ಪ ದೊಡ್ಡದು, ಆ ಥರ ಇಟ್ಕೊಂಡ್ರೆ ನಿಮಗೆ ದೊಡ್ಡದು ಬೇಕಂದ್ರೆ ದೊಡ್ಡದು ಬರುತ್ತೆ, ಚಿಕ್ಕದು ಬೇಕು ಅಂದರೆ ಚಿಕ್ಕದು ಬರುತ್ತೆ. ಓಕೆನಾ. ಅಷ್ಟೇ. ಇದಾದಮೇಲೆ ಸ್ಟಿಚಿಂಗು ಅಷ್ಟೇ. ನಾನು ಸ್ಟಿಚಿಂಗ್ ಮಾಡ್ದೇ ಏನಾಗ್ಬಿಟ್ಟಿದೆ, ಸ್ಟಕ್ ಆಗಿಬಿಟ್ಟಿದೆ. ಅಂದರೆ ಸಖತ್ ಸಣ್ಣದಾಗೆ ಬರ್ತಿತ್ತು ಸ್ಟಿಚಿಂಗು. ನಾನು ಅದೇ ಅಂದ್ಕೊಂಡೆ, ಎಷ್ಟೇ ದೊಡ್ಡದಕ್ಕಿಟ್ರು ಅದು ಎಕ್ಸ್ಚೇಂಜ್ ಆಗ್ತಾಯಿಲ್ಲ. ಯಾಕಂದರೆ ನಾವು ಯೂಸೇ ಮಾಡಿಲ್ವಲ್ಲ. ಸ್ಟಿಚಿಂಗ್ ಅಂತೂ ನಾನು ಒಂದಿನವೂ ಸ್ಟಿಚ್ಚೇ ಮಾಡಿಲ್ಲ. ಹಂಗಾಗಿ ಅದು ಸ್ಟಕ್ ಆಗಿದೆ. ಓಕೆನಾ. ನೀವು ಹೊಸ ಮಿಷಿನಲ್ಲಾದರೆ ಅಲ್ಲೇ ತೋರಿಸ್ತಾರೆ ಅವರು ಸ್ಟಿಚಿಂಗ್ ಎಲ್ಲ ಮಾಡಿ, ಹಾಗಾಗಿ ಬಂದೇ ಬರುತ್ತೆ ನೀಟಾಗಿ. ಓಕೆನಾ. ಹಂಗಾಗಿ ನೀವು ಆರಾಮಾಗಿ ಈ ಮಿಷಿನ ತೊಗೋಬೋದು ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಹೇಳ್ದಂಗೆ ಅಯ್ಯೋ ಈ ಮಿಷಿನಿಗೆ ದುಡ್ಡು ಸುರಿಬೇಕು, ಆ ಮಿಷಿನ್ಗೆ ದುಡ್ಡು ಸುರಿಬೇಕು ಅಂತ ಟೆನ್ಷನ್ ಮಾಡ್ಕೊಳ್ಳೇಬೇಡಿ. ಇವಾಗ ನೀವು ಬೇರೆ ಮಿಷಿನ್ ತೊಗೊಂಡ್ರು ಜಿಗ್ಜಾಗ್ಗೆ ಅಂತ ಒಂದು ಮಿಷಿನ್ ತೊಗೊಳ್ಳೇಬೇಕಲ್ವಾ. ಹಾಗಾಗಿ ಈ ಮಿಷಿನ್ನೇ ತೊಗೊಳ್ಳಿ. ಅವಾಗೇನಾಗುತ್ತೆ, ನೀವು ಸ್ವಲ್ಪ ಬಟ್ಟೆಗಳು ಬರ್ತಿದ್ದಾಗ ಅಟ್ಯಾಚ್ ಮಾಡಿಕೊಂಡು ಈಗ ಸ್ಟಿಚ್ ಮಾಡ್ಕೊಂಡು ಹೋಗ್ಬೋದು. ಓಕೆನಾ. ನೋಡಿ ಈ ರೀತಿ ಬಂದ್ಬಿಟ್ಟು ಒಂದು ಸೈಡ್ ಎಡಕ್ಕೆ ಎ ಇದಕ್ಕಿಟ್ಟರೆ ಮಧ್ಯೆ ಬರುತ್ತೆ ಸ್ಟಿಚಿಂಗು. ಆ ಟೆನ್ಷನ್ ಇರುತ್ತಲ್ಲ ಅದ್ರ ಮಧ್ಯೆ ಬರುತ್ತೆ. ಬಿಗಿಟ್ರೆ ಎಡಕ್ಕೆ ಬರುತ್ತೆ, ಡಿಗಿಟ್ರೆ ಬಲಕ್ಕೆ ಬರುತ್ತೆ. ಓಕೆನಾ. ನೋಡಿ ಈ ರೀತಿ ಸ್ಟಿಚಿಂಗ್ನ ನಾನು ಸ್ವಲ್ಪ ಅದು ಎಳೆದು ಹಾಕ್ತಾಯಿದ್ದೀನಿ. ಏನಕ್ಕಪ್ಪ ಅಂದರೆ ನಾನು ಹೇಳಿದ್ನಲ್ಲ, ಅದು ಟೆನ್ಷನ್ನು ಬಟ್ಟೆ ಮೂವ್ ಆಗ್ತಾಯಿಲ್ಲ. ಅದು ನಾನು ಆಲ್ರೆಡಿ ಅದಕ್ಕೋಸ್ಕರನೇ ರೆಡಿ ಮಾಡಿಸಿದ್ದೆ. ಅದು ಒಂದು ಸಲ ಹೊಲ್ದೋದಕ್ಕೇ ಅದು ಯಾಕೋ ಅದು ಏನೋ ಸ್ಪ್ರಿಂಗ್ ಏನೋ ಬಿಚ್ಕೊಂಡ್ಬಿಟ್ಟಿದೆ. ಹಾಗಾಗಿ ಅದು ಮೂವ್ ಆಗ್ತಾಯಿಲ್ಲ ಬಟ್ಟೆ. ನಾನೇನು ಮಾಡ್ತಾಯಿದ್ದೀನಿ, ಸ್ವಲ್ಪ ಬಟ್ಟೆನ ಹಿಂಗೆ ಎಳೆದ್ರೆ ಮೂವ್ ಆಗುತ್ತೆ. ಓಕೆನಾ. ಹಂಗಾಗಿ ನೀವು ಹೊಸ ಮಿಷಿನ್ ತೊಗೊಂಡ್ರೆ ಆ ಥರ ಪ್ರಾಬ್ಲಮ್ ಏನು ಬರೋಲ್ಲ. ಅಂದರೆ ಇವಾಗ ಮಿಷಿನೇ ತೊಗೊಂಡೋಗ್ಬೇಕು, ಅದಕ್ಕೋಸ್ಕರ ನಾನು ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ. ಅಂದರೆ ಸ್ಟಿಚಿಂಗ್ ಬರ್ತಾಯಿದೆಯಲ್ಲ, ಜಿಗ್ಜಾಗ್ ಮಾಡಿ ಓರ್ಲಾಕ್ ಮಾಡೋಕ್ಕೆ ಅಷ್ಟೇ ಅಲ್ವ ಅಂತ ಯೂಸ್ ಮಾಡ್ಕೋತಾ ಇದ್ದೀನಿ. ಓಕೆನಾ. ಹಂಗಾಗಿ ನೀವು ಈ ಥರ ಮಿಷಿನ್ ತೊಗೊಂಡ್ರೆ ಸ್ಟಿಚಿಂಗು, ಓರ್ಲಾಕು, ಜಿಗ್ಜಾಗು 3 ಮಾಡ್ಕೋಬೋದು. ಓಕೆನಾ. ಸ್ಟಿಚಿಂಗ್ ಅಂತೂ ಚೆನ್ನಾಗಿ ಬರುತ್ತೆ. ಸ್ಟಿಚಿಂಗಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಮಾಮೂಲಿ ಎಲ್ಲ ಮಿಷಿನಲ್ಲಿ ಇದ್ದಂಗೆ ಒಂದು ಸ್ವಲ್ಪ. ಆಮೇಲೆ ದಾರನ ಒಳಗಡೆ ಬಿಡಬಾರ್ದು. ಯಾವುದೇ ಕಾರಣಕ್ಕೂ ನೀವು ಒಳಗಡೆ ಬಿಟ್ಬಿಟ್ಟು ಸ್ಟಿಚ್ ಮಾಡೋಕ್ಕೆ ಹೋದರೆ ಒಳಗಡೆ ಸ್ಟಕ್ ಆಗುತ್ತೆ ದಾರ. ಓಕೆನಾ. ಯಾವಾಗಲೂ ದಾರನ ಮೇಲೆ ತೆಗೆದುಬಿಟ್ಟೆ ನೀವು ಸ್ಟಿಚಿಂಗ್ ಮಾಡಬೇಕು ಈ ಮಿಷಿನಲ್ಲಿ. ಯಾಕೆಂದರೆ ಅದು ಜಿಗ್ಜಾಗ್ ಥರ ಹಿಂಗೆ ಆ ಕಡೆ ಈ ಕಡೆ ತಿರುಗುತ್ತಲ್ವ ಸೂಜಿ, ಅವಾಗೇನಾಗುತ್ತೆ ಒಳಗಡೆ ಎಲ್ಲ ನುಳ್ಕೊಂಬಿಡುತ್ತೆ ದಾರ. ನಾನು ಆಲ್ರೆಡಿ ಸ್ಟಾರ್ಟಿಂಗ್ ತಂದದ್ದು ಒಂದು ತಿಂಗಳಿಗೇ ಹಂಗೆ ಆಗ್ಬಿಟ್ಟಿತ್ತು. ಮತ್ತೆ ರಿಪೇರಿ ಕೊಟ್ಟಾಗ ಅವ್ರು ಹೇಳಿದ್ರು, ದಾರನ ಯಾವಾಗಲೂ ಮೇಲೆ ತೆಗೆದುಬಿಟ್ಟು ಸ್ಟಿಚ್ ಮಾಡಿ, ಒಳಗಡೆ ಬಿಡಕ್ಕೆ ಹೋಗ್ಬೇಡಿ, ಹೋಗಿ ಸುತ್ಕೊಂಡ್ಬಿಡುತ್ತೆ ಅಂತ ಹೇಳಿದ್ರು. ಹಂಗಾಗಿ ನೀವು ದಾರನ ಇದಕ್ಕೆ ಇವಾಗ ಮಾಮೂಲಿ ಮಿಷಿನಲ್ಲಿ ಪರವಾಗಿಲ್ಲ, ಒಂಚೂರು ದಾರ ಬಿಟ್ಟರು ಏನೂ ಆಗೋಲ್ಲ, ಸ್ಟಿಚಿಂಗ್ ಮಾಡ್ತಾ ಇದು ಸರೋಗುತ್ತೆ. ಆದರೆ ಈ ಮಿಷಿನಲ್ಲಿ ಹಂಗಾಗಲ್ಲ. ಒಳಗಡೆನೇ ಒಂದೇ ಒಂದು ಕೂದಲೆಲ್ಲ ಸಿಗಾಕೊಂಡ್ರು ಇದು ಸ್ಟಕ್ ಆಗಿಬಿಡುತ್ತೆ ಮಿಷಿನು. ಓಕೆನಾ. ಜಿಗ್ಜಾಗ್ ಮಿಷಿನು ಅಷ್ಟು ಸೂಕ್ಷ್ಮ ಇರುತ್ತೆ. ಹಂಗಾಗಿ ಇದು ಓರ್ಲಾಕು ಈ ರೀತಿ ಬರುತ್ತೆ ಓರ್ಲಾಕು. ಅದರಲ್ಲೂ ಅಷ್ಟೇ ದೊಡ್ಡದು ಚಿಕ್ಕದು ಮಾಡಿಕೊಂಡು ಸ್ಟಿಚ್ ಮಾಡ್ಕೊಬೋದು. ಓಕೆನಾ. ಅದು ದಾರ ಬೇರೆ ಕಲರು, ಬಟ್ಟೆ ಬೇರೆ ಕಲರು, ಒಂದು ವೇಸ್ಟ್ ಪೀಸಲ್ಲಿ ಮಾಡಿರುವಂಥದ್ದು. ಹಂಗಾಗಿ ಆ ಥರ ಕಾಣಿಸ್ತಾ ಇದೆ. ಓಕೆನಾ. ನೀವು ಯಾವಾಗಲಾದ್ರೂ ಬೇಕಾದ್ರೆ ಬ್ಲೌಸಿಗೆ ನಾನು ಸ್ಟಿಚ್ ಮಾಡಿದಾಗ ತೋರಿಸ್ತೀನಿ, ಇಲ್ಲ ಸೀರೆಗಳಿಗೆ ಜಿಗ್ಜಾಗ್ ಮಾಡ್ತೀನಲ್ಲ ಆವಾಗ ಒಂದು ಸಲ ಯಾವುದಾದ್ರೂ ವೀಡಿಯೋ ಮಾಡ್ತೀನಿ. ಓಕೆನಾ. ಈಗ ಮಿಷಿನ್ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಡೋಣ ಅನ್ನಿಸ್ತು, ಈಗ ಬಿಗಿನರ್ಸ್ಗೋಸ್ಕರ. ಓಕೆನಾ.
ತುಂಬ ಜನ ಯಾವ ಮಿಷಿನ್ ತೊಗೋಬೇಕು ಅಂತ ಕನ್ಫ್ಯೂಸ್ ಇರುತ್ತೆ. ಈ ಥರದ್ದು ತೊಗೊಳ್ಳಿ, ಓಕೆನಾ. ಅವಾಗ ಹೇಳ್ದಂಗೆ ಎಲ್ಲದಕ್ಕೂ ಉಪಯೋಗ ಇರುತ್ತೆ. ನೀವು ಅಕಸ್ಮಾತ್ ಇದೆಲ್ಲ ಚೆನ್ನಾಗಿ ಕಲ್ತ್ಬಿಟ್ರಿ, ಚೆನ್ನಾಗಿ ಬಟ್ಟೆಗಳು ಜಾಸ್ತಿ ಬಂದಾಗ ಹೊಲಿಯೋಕೆ ಆಗ್ತಾಯಿಲ್ಲಪ್ಪ ಇದರಲ್ಲಿ ಅಂದಾಗಬೇಕಾದ್ರೆ ಅವಾಗ ದೊಡ್ಡ ಮಿಷಿನ್ ತೊಗೊಳ್ಳಿ. ಇದನ್ನು ಜಿಗ್-ಜಾಗು ಓರ್ಲಾಕೋಕ್ಕೆ ಇಟ್ಕೊಳ್ಳಿ. ನಾನು ಆಗಲೇ ಹೇಳಿದ್ನಲ್ಲ, ಹೇಗೆ ನಿಲ್ಲಿಸಿದ್ರೆ ಮಧ್ಯೆ ಕರೆಕ್ಟಾಗಿ ಟೆನ್ಷನ್ ಮಧ್ಯೆ ಬರುತ್ತೆ ಸ್ಟಿಚಿಂಗು. ಬಿಗಿಟ್ರೆ ಎಡಕ್ಕೆ ಬರುತ್ತೆ, ನಾವು ಕುತ್ಕೊಂಡಿರ್ತೀವಲ್ಲ ಎಡಕ್ಕೆ ಬರುತ್ತೆ ಸ್ಟಿಚಿಂಗು. ಡಿಗಿಟ್ರೆ ಬಲಕ್ಕೆ ಬರುತ್ತೆ. ನೋಡಿ ಸೂಜಿ ಆ ಕಡೆ ಈ ಕಡೆ ಮೂವ್ ಆಗ್ತಾಯಿದೆ. ನಾವು ಆ ಟೆನ್ಷನ್ನ ಚೇಂಜ್ ಮಾಡ್ದಂಗೆ ಆ ಸೂಜಿ ಆ ಕಡೆ ಈ ಕಡೆ ಮೂವ್ ಆಗುತ್ತೆ, ಓಕೆನಾ. ಎಡಕ್ಕಿಟ್ರೆ ಮಾಮೂಲಿ ಬಿಗಿಟ್ರೆ ಎಡಕ್ಕೆ ಬರುತ್ತೆ, ಹೇಗಿಟ್ರೆ ಮಧ್ಯ ಬರುತ್ತೆ ಸೆಂಟ್ರಿಗೆ, ಡಿಗಿಟ್ರೆ ಬಲಕ್ಕೆ ಹೋಗುತ್ತೆ, ಓಕೆನಾ. ಈ ರೀತಿ ಬರುತ್ತೆ ಅದು. ಇದನ್ನು ನೋಡಿಕೊಂಡು ನೀವು ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ಹಾಗಾಗಿ ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗಾಗಿ ಯಾರಿಗಾದರೂ ಬಿಗಿನರ್ಸ್ಗೆ ಯಾವ ಮಿಷಿನ್ ತೊಗೋಬೇಕು ಅಂತ ಕನ್ಫ್ಯೂಸಲ್ಲಿದ್ದೀರಾ ನೀವು ಅಂದರೆ ಈ ಥರ ಮಿಷಿನ್ ತೊಗೋಬೋದು ಅಂತ ಒಂದು ಸಜೆಸ್ಟ್ ಮಾಡ್ತೀವಿ, ಓಕೆನಾ. ಅದು ನಿಮಗೆ ಬಿಟ್ಟಿದ್ದು. ಇದನ್ನು ವಿಡಿಯೋ ನೋಡಿ ನಿಮಗೆ ಇಷ್ಟ ಆಗಿ ತೊಗೋಬೇಕು ಅನಿಸಿದ್ರೆ ತೊಗೋಬೋದು. ಯಾಕೆಂದರೆ ನಾವು ಆ ಥರ ಮಾಡಿರೋದ್ರಿಂದನೇ ಹೇಳ್ತಿರೋದು. ಈಗ ನಮ್ಮ ಹತ್ರ ದೊಡ್ಡ ಮಿಷಿನ್ನೇ ಇದೆ, ತೊಂದರೆ ಏನಿಲ್ಲ. ಚಿಕ್ಕದು ಇದೆ ಮತ್ತು ಇನ್ನೂ ದೊಡ್ಡ ಮಿಷಿನ್ ಒಂದು ತೊಗೊಂಡಿದ್ದೀನಿ. ಇನ್ನೂ ಜಾಕ್ ಮಿಷಿನ್ ತೊಗೋಬೇಕು ಅನ್ನೋ ಆಸೆ ಇದೆ. ನೋಡೋಣ, ಅದಕ್ಕೆ ಜಾಗ ಇಟ್ಕೊಳ್ಳೋಕೆ ಜಾಗ ಇಲ್ಲ ಅಂದ್ಬಿಟ್ಟು ತೊಗೊಂಡಿಲ್ಲ. ಈ ರೀತಿ ಬಂತು ನೋಡಿ ಓರ್ಲಾಕು ಜಿಗ್ಜಾಗು ಸ್ಟಿಚಿಂಗು ಈ ರೀತಿ ಬರುತ್ತೆ, ಓಕೆನಾ. ಈ ರೀತಿ ನೀಟಾಗಿ ನಾವು ಸ್ಟಿಚ್ಚಿಂಗ್ ಮಾಡೋದ್ರ ಮೇಲೆ ಹೋಗುತ್ತೆ ಅದು. ನಾವು ಯಾವ ರೀತಿ ಸ್ಟಿಚ್ ಮಾಡ್ತೀವಿ, ಯಾವ ರೀತಿ ಓರ್ಲಾಕ್ ಮಾಡ್ತೀವಿ, ಯಾವ ರೀತಿ ಜಿಗ್ಜಾಗ್ ಮಾಡ್ತೀವಿ ಅದ್ರ ಮೇಲೆ ಹೋಗುತ್ತೆ. ಮಾಮೂಲಿ ಎಲ್ಲ ಮಿಷಿನ್ಗಳ ಥರನೂ ಸ್ಟಕ್ ಆಗ್ತಾ ಇರುತ್ತೆ. ಈಗ ಸೂಜಿ ಅದೆಲ್ಲ ಚೇಂಜ್ ಮಾಡಿಕೊಂಡು ನೀಟಾಗಿ ರೆಡಿ ಮಾಡಿಕೊಂಡ್ರೆ ನೀಟಾಗಿ ಫಿನಿಶಿಂಗ್ ಆಗಿ ಬರುತ್ತೆ, ಓಕೆನಾ. ನೋಡಿ ಫ್ರೆಂಡ್ಸ್, ಈ ಥರ ಮಿಷಿನ್ ತೊಗೊಂಡು ಯೂಸ್ ಮಾಡ್ಕೊಳ್ಳಿ. ನಾನಂತೂ ಇದನ್ನು ಅದಕ್ಕೆ ಜಿಗ್ಜಾಗ್ಗೆ ಅಂತಲೇ ತೊಗೊಂಡೆ. ಒಬ್ಬರು ಜಿಗ್ಜಾಗೇ ಬೇಕು ಅಂತ ಕೇಳಿದ್ರು, ನಾನು ಸ್ಟಿಚಿಂಗ್ ಮಾಡಿಕೊಡ್ತಾಯಿದ್ದೆ. ಒಂದು ಸಲ ವಾಪಸ್ ತಂದು ಕೊಟ್ಬಿಟ್ರು, ನಮ್ಗೆ ಜಿಗ್ಜಾಗ್ ಬೇಕು ಅಂತ. ನಾನು ಬೇರೆ ಕಡೆ ಕೇಳಿದೆ, ಸುಮಾರು ಜನ ಆಗಲ್ಲ ಅಂದ್ಬಿಟ್ರೆ. ಆವಾಗ ಇನ್ನೇನು ಮಾಡೋಕ್ಕೆ, ನಮ್ಗೆ ಹೆಂಗಿದ್ರು ಬೇಕಲ್ಲ ಜಿಗ್ಜಾಗ್ಗೆ ಅಂದ್ಬಿಟ್ಟು ಆವಾಗ ಈ ಮಿಷಿನ್ ತೊಗೊಂಡೆ. ಹಂಗಾಗಿ ತೊಗೊಳ್ಳಿ, ಈಗ ಸ್ಟಿಚಿಂಗ್ ಕಲಿಯೋರ್ಗಂತೂ ತುಂಬಾ ಉಪಯೋಗ ಇದೆ. ಸ್ವಲ್ಪ ಬಟ್ಟೆ ಹೊಲಿಯೋದ್ರಿಂದ ಏನು ಪ್ರಾಬ್ಲಮ್ ಆಗೋಲ್ಲ, ಮಾಡ್ಬೋದು, ಓಕೆನಾ. ಇವಾಗ ಜಾಸ್ತಿ ಬಟ್ಟೆ ಹೊಲಿದ್ರೆ ಸ್ವಲ್ಪ ಅದನ್ನ ಚೇಂಜ್ ಮಾಡ್ಕೊಂಡು ಹೊಲಿಯೋಕ್ಕೆ ಕಷ್ಟ ಆಗುತ್ತೆ. ನೀವು ಸ್ವಲ್ಪ ಈಗ ಕಲಿತಾ ಇರೋರಂತೂ ಸ್ವಲ್ಪ ಒಂದು ಬ್ಲೌಸ್ 2 ಬ್ಲೌಸು ಆ ಥರ ಹೊಲಿಯೋದ್ರಿಂದ ಆರಾಮಾಗಿ ಮಾಡ್ಕೋಬೋದು, ಓಕೆನಾ. ಒಂದಷ್ಟು ಫಾಲ್ಸು ಇಲ್ಲ ಆಲ್ಟ್ರೇಷನ್ ಬಟ್ಟೆಗಳು ಈ ಥರ ಏನಾದರೂ ಸ್ಟಿಚಿಂಗ್ ಮಾಡ್ಕೋಬೋದು, ತೊಂದರೆ ಏನಿಲ್ಲ, ಆರಾಮಾಗಿ ಮಾಡ್ಕೋಬೋದು, ಓಕೆನಾ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.